ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಷಯ ಸ್ವಾಮಿ ಭಕ್ತಳಿಗೆ ಆಗಿರ್ತಕ್ಕಂತಹ ನೋವು. ಇದು ಗೋರೆಗಾಂವ್ ಅನ್ನೋ ಊರಲ್ಲಿ ನಡೆದಿರ್ತಕ್ಕಂಥ ಒಂದು ಕತೆ. ಇವ್ರ ಹೆಸರು ಬಂದುಬಿಟ್ಟು ಪದ್ಮಿನಿ ಅಂತೇಳಿ. ಪದ್ಮಿನಿ ನಾಂದೇಕರ್ ಅಂತ ಇವ್ರ ಹೆಸರು. ಪದ್ಮಿನಿಯವರು ಸ್ವಾಮಿ ಸಮರ್ಥರ ಪರಮ ಭಕ್ತರು. ಹುಟ್ಟಿನಿಂದ ಹಿಡಿದು ಮದುವೆ ಆಗಿ ಅಷ್ಟು ವರ್ಷ ಆದರೂ ಕೂಡ ಸ್ವಾಮಿ ಸಮರ್ಥರ ಸೇವೆಯಲ್ಲಿ ಸತತವಾಗಿ ನಿರಂತರವಾಗಿ ಪ್ರತಿ ದಿವಸ ಸ್ವಾಮಿ ಮಹಾರಾಜರಿಗೆ ನೈವೇದ್ಯ ತಗೊಂಡೋಗಿ ಮಾಡುವಂಥ ಅದ್ಭುತವಾದ ಭಕ್ತಿ ಇವಳು. ಇಲ್ಲಿ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇವರಿಗೆ ಇಬ್ಬರು ಗಂಡು ಮಕ್ಕಳು. ಒಬ್ಬರಿಗೆ 30 ವರ್ಷ, ಒಬ್ಬರಿಗೆ 24 ವರ್ಷ. ಈ ಮನುಷ್ಯನ ಟೈಮು ಅದನ್ನು ಬರೆದಿರೋನಿಗೆ ಅಲ್ಲಾಡ್ಸೋಕ್ಕಾಗಲ್ಲ, ಅಳಗಾಡ್ಸೋಕ್ಕೂ ಆಗಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಜ್ವಲಂತ ಸಾಕ್ಷಿ. ವೀಕ್ಷಕರೇ, ಪದ್ಮಿನಿಯವರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಮಹಾರಾಜರು ಅದ್ಭುತವಾಗಿರ್ತಕ್ಕಂಥ ನಾನು ಸೇವೆ ಮಾಡ್ತಾಯಿದ್ದೀನಿ, ನಂಗೆ ಚೆನ್ನಾಗಿ ಇಟ್ಟಿದ್ದಾರೆ, ಮುಂದೇನು ಚೆನ್ನಾಗಿಡ್ತಾರೆ ಅಂತ. ಆದರೆ ಇಬ್ರಿಗೂ ಕೆಲಸ ಇರಲ್ಲ. ಆ ಒಂದು ಕೊರಗು ಸತತವಾಗಿ ತಾಯಿಗೆ ಕಾಡ್ತಾ ಇರುತ್ತೆ. ಇಂಥ ಒಂದು ಸಿಚುವೇಷನಲ್ಲಿ ಸಣ್ಣ ಮಗ ದುಶ್ಚಟಕ್ಕೆ ಬಿಟ್ಟು ಊರು ತುಂಬ ಸಾಲ ಮಾಡಿಕೊಂಡು ಆ ಸಾಲದ ಬಾಧೆ ತಾಳಲಾರದೆ 23 ವರ್ಷದ ಹುಡುಗ ಆತ್ಮಹತ್ಯೆ ಮಾಡ್ಕೊತಾನೆ. ಅದು ಮಗ ಎಷ್ಟೇ ಕೆಟ್ಟವನಿರಲಿ, ತಂದೆಗೆ ತಾಯಿಗೆ ಅವನು ಒಳ್ಳೆಯವನೇ. ಪ್ರಪಂಚಕ್ಕೆ ಅವನು ಕೆಟ್ಟದ್ದು ಮಾಡಿರಲಿ, ನಮಗವನು ಒಳ್ಳೆಯವನೇ. ಆ ನೋವು ಪದ್ಮಿನಿಯವ್ರಿಗೆ ತಡ್ಕೊಳಕ್ಕಾಗಲ್ಲ. ಆಯಿತು, ಮಣ್ಣು ಎಲ್ಲ ಸತ್ತೋಗ್ತಾನೆ. ತೊಗೊಂಡೋಗಿ ಬಾಡಿನ ಮಣ್ಣು ಮಾಡಿ ಬರ್ತಾರೆ. ಬಂದ ಮೇಲೆ ಸ್ವಾಮಿಯ ಸೇವೆಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ. ಸ್ವಾಮಿಯ ಸೇವೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ. 1 ತಿಂಗಳಾಗತ್ತೆ, 2 ತಿಂಗಳಾಗತ್ತೆ, 3 ತಿಂಗಳಾಗತ್ತೆ. ಒಂದೇ ಒಂದು ದಿವಸ ಕೂಡ ಸ್ವಾಮಿಯ ದೇವಸ್ಥಾನಕ್ಕೆ ಅವ್ರು ಹೋಗಲ್ಲ ಪದ್ಮಿನಿಯವರು. ಕಾರಣ, ಮಹಾರಾಜರು ನನ್ನ ಮಗನ್ನ ಬದುಕಿಸೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಫೀಲಿಂಗ್ಸಿಂದ. ಆಯಿತು, 3 ತಿಂಗಳ ಆದಮೇಲೆ ಇವರ ಮನೆಯ ಮುಂದೆ ಒಂದು ಘಟನೆ ನಡೆಯುತ್ತೆ. ಆಗ ತಾನೇ ಮದುವೆ ಮಾಡಿಕೊಂಡು ಇಬ್ಬರು ನವದಂಪತಿಗಳು ಬಂದಿರ್ತಾರೆ. ಮದುವೆ ಆಗಿ 2 ತಿಂಗಳಾಗತ್ತೆ. 2 ತಿಂಗಳು ಮದುವೆ ಆಗಿ ಅವರ ಹೆಂಡತಿನ ತವ್ರ ಮನೆಗೆ ಗಂಡ ಬಿಟ್ಟು ವಾಪಸ್ ಬರುವಾಗ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಈ ಕತೆಗೂ ಸಂಬಂಧನೇ ಇಲ್ಲ. ಆದರೆ ಪದ್ಮಿನಿಯವರು ಮನೆಯಲ್ಲಿ ಅವತ್ತು ರಾತ್ರಿ ಮಲ್ಕೊಂಡಾಗ ಅನ್ಕೋತಾರೆ ಅವರು, ನನಗೆ ಒಬ್ಬ ಗಂಡು ಮಗ ಇದ್ದಾನೆ, ಒಬ್ಬ ಮಗ ಸತ್ತಿದ್ದಾನೆ ಒಪ್ಕೊಳ್ಳೋಣ, ಆದರೆ ಅದು ವಿಧಿಲಿಖಿತಕ್ಕೆ ಕಾರಣ ಅಷ್ಟೊಂದು ಅನ್ಯೂನ್ಯವಾಗಿರ್ತಕ್ಕಂಥ ಮದುವೆಯಾಗಿ 2 ತಿಂಗಳಲ್ಲೇ ಅವ್ರ ಗಂಡ ತೀರೋಗಿದ್ದಾನೆ ಅಂತಂದರೆ ನಾನು ಎಷ್ಟು ದುಃಖ ಪಡಬೇಕೋ ಅದರ 1000 ಪಟ್ಟು ಆ ಹೆಣ್ಣು ದುಃಖ ಪಟ್ಟಿರುತ್ತೆ ಅಂಥೇಳಿ ಅವರಿಗೆ ಮನಸ್ತಾಪ ಮಾಡಿಕೊಂಡು ಮಾರನೇ ದಿವಸ ಡೈರೆಕ್ಟಾಗಿ ಸ್ವಾಮಿಯ ಸನ್ನಿಧಿಗೆ ಇವರು ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ. ನೈವೇದ್ಯ ಮಾಡಿಕೊಂಡು ಅಲ್ಲಿ ಒಬ್ಬ ಭಿಕ್ಷುಕ ಕೂತ್ಕೊಂಡಿರ್ತಾರೆ. ಅವನಿಗೆ ಹೊಟ್ಟೆ ತುಂಬ ಊಟ ಹಾಕಿ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಇವ್ರ ಮಗನಿಗೆ ಜಾಬ್ ಇರಲ್ಲ. ಅನ್ನ ಹಾಕಿ ಬಂದಿರತಕ್ಕಂಥ ತಾಯಿಗೆ ಮಗ ಹೇಳುವಂಥ ಸುದ್ದಿ ಏನು ಗೊತ್ತಾ? ಅಮ್ಮ, ನನಗೆ ಕೆಲಸ ಸಿಕ್ಕಿದೆ.
ನನಗೆ ಪ್ರತಿ ತಿಂಗಳು 32,000 ರೂಪಾಯಿ ಕೆಲಸ ಸಿಕ್ಕಿದೆ. ನನಗೆ ಜಸ್ಟ್ ಇವಾಗ ಫೋನ್ ಬಂತು, ಅದು ಗುರುವಾರ. ನೋಡಿ, ವಿಧಿಯನ್ನು ಬದಲಿಸೋಕ್ಕೆ ಮಹಾರಾಜರ ಹತ್ರ ಆಗಲ್ಲ. ಆದರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ತಾಯಿಗೆ ನೆಮ್ಮದಿ ಸಿಕ್ತು ಅವತ್ತು. ಪದ್ಮಿನಿಯವರು ಇಷ್ಟು ಮಹಾರಾಜರ ಹತ್ರ ಗೋಗರಿತಾರೆ ಅಂದರೆ ಮಹಾರಾಜರು ಕೂಡ ಅಷ್ಟು ಸುಲಭವಾಗಿ ತಮ್ಮ ಭಕ್ತರನ್ನ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಕೊಡೋದೇ ಇಲ್ಲ ಅವರು. ಆದರೆ ಬಿಟ್ಟು ಹೋಗೋರು ನಾವೇ. ಏನೋ ಒಂದು ಸಮಸ್ಯೆ ಎದುರಾಗುತ್ತೆ, ಅದರಿಂದ ನೋವು ತಿಂತೀವಿ, ಅಯ್ಯೋ ಸಾಕಪ್ಪ ಇಷ್ಟೇ ನಮ್ಮ ಹಣೆ ಬಾರ ಅಂತ ಬಿಟ್ಬಿಡ್ತೀವಿ. ಬಟ್ ಮಹಾರಾಜರು ನಮ್ಮನ್ನು ಬಿಡಲ್ಲ. ಯಾಕಂದರೆ ಅವ್ರು ಕಾಯ್ತಾ ಇರ್ತಾರೆ, ನನ್ನ ಭಕ್ತನಿಗೆ ನಾನು ಯಾವ ಥರ ಅವನ ಕರ್ಮನ ತೊಳೆದು ನನ್ನ ದಾರಿಗೆ ನಾನು ಎಳ್ಕೊಳ್ಳಿ. ಇಬ್ಬರು ಪದ್ಮಿನಿ ಮತ್ತು ಅವ್ರ ಯಜಮಾನರು, ಅವರ ಒಬ್ಬನೇ ಮಗ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಮುಂದೆ ಜೀವನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇನ್ನು ನಾನು ಸ್ವಾಮಿಯ ಮೇಲೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಫಸ್ಟ್ ಬಂದಿರತಕ್ಕಂಥ ಸಂಬಳದಲ್ಲಿ 11,000 ರೂಪಾಯಿನ ಸ್ವಾಮಿ ಸಮರ್ಥರ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಡ್ತಾರೆ. ಇದು ಪದ್ಮಿನಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿ ವೀಕ್ಷಕರೇ. ಈ ಥರ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ಅದನ್ನು ಖಂಡಿತವಾಗಿಯೂ ನೀವು ನಮಗೆ ಹೇಳಿ, ನಾವು ಅದನ್ನು ಬೇರೆದವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.